ಅದಿರಲಿ ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಗುರುರಾಜ ಗುರುರಾಜ ಜಯಕೃತ ಕುಟುಂಬಾದಿಗಳು ಸೈನ್ಯ ಸಮೇತರಾಗಿ ಹೊರಟಿರುವ ಈ ದಿನ ಸಮಾಚಾರವನ್ನು ತಂದಲ್ಲದೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರ. ತನ್ನೆರಡು ತೋಳ್ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ನಾಟಿ ಹಿಂಸೆ, ಶ್ವೇತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನೆಲ್ಲವನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಬರೀ ಕೃಷ್ಣನ ಬಿಡಿಸು ಯೋಧನ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಪ್ರಿಯ ಸಹೋದರ, ಗಣಪತಿಯು ಹಸ್ತಿನಾವತಿಯಲ್ಲಿ ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಕಲ್ಪಿತನಾದ ಗೋಪಾಲು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರರಾದ ಇದರಿಂದ ಮುರಿತರು ಛಾಪುಡಿಯನ್ನು ಆಶ್ರಯಿಸಲು ಅವನದೆಷ್ಟು ಅವ ಹೇಳದ ಅವನದೆಷ್ಟು ಅವ ಹೇಳದ ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು.
ಇರಬಹುದು. ವಿದುರನಂತಹ ಭಕ್ತನು ಆತನಿಗೆ ಮತ್ತಾರಿದವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಒಂದೇ ಬರುವನು. ಚಿಂತಿಸಬೇಡ ಸಹೋದರ, ನಡೆ ಸತ್ಕಾರವನ್ನು ಸಿದ್ಧಪಡಿಸು.